ಸಾಂಗ್ ಕೇಳ್ಕೊಂಡು ಮಸ್ತಾಗೆ ಬೈಕಲ್ಲಿ ಚಾರ್ಜಿಂಗ್ ಹಾಕ್ಬಿಟ್ಟು ಹೋಗ್ತಾ ಇದ್ವಿ ಕನ್ಯಾಕುಮಾರಿ ಹೋಗೋಣ ಅಂತ. ಆ್ಯಕ್ಚುಲಿ ಬ್ಯಾಗೇಜ್ ಎಲ್ಲ ಇತ್ತಲ್ಲ, ಮತ್ತು ಪಾರ್ಕಿಂಗು ಎಲ್ಲ ಚಾರ್ಜಸ್ ಅಷ್ಟೇ ಆಗುತ್ತೆ. ಅದ್ರ ಬದಲು ಮೀನ್ ವೈಲ್ ಚಾರ್ಜಿಂಗ್ ಆಗ್ತಾ ಇಲ್ಲಿ. ಚಾರ್ಜಿಂಗ್ ಹಾಕ್ಬಿಟ್ಟು ನಾವು ಬಸ್ಸು ಬರೀ 25 ರೂಪೀಸ್ ಅಷ್ಟೇ ಇಲ್ಲಿಂದ ಕನ್ಯಾಕುಮಾರಿ ನಾಗರ್ಕೋಯಿಲಿಂದ. ಸೊ ಆದ್ದರಿಂದ UPI ಪೇಮೆಂಟ್ ಕೂಡ ಇದೆ. UPI ಪೇಮೆಂಟ್ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ. ಇಲ್ಲೂ ಕೂಡ ನಮ್ಮ ಮೆಟ್ರೋ ಸ್ಟಾಪ್ಗಳ ಥರ ನೆಕ್ಸ್ಟ್ ಸ್ಟಾಪ್ ಅಂತ ಎಲ್ಲ ಹೇಳುತ್ತೆ. ಮ್ಯೂಸಿಕ್ ಕೂಡ ಹಾಕಿರ್ತಾರೆ, ನೈಸ್. ಪೂರಿ ದೋಸೆ ತಿನ್ಕೊಂಡು ಹೊರಡೋ ಸಮಯ. ಬ್ರೋಗೆ ಊಟ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಹೇಗಿತ್ತು ಬ್ರೋ ಊಟ? ಓಕೆನಾ? ಓಕೆ, ಮುಂದೆ ಎಲ್ಲರೂ ಏನಾದ್ರು ತಿನ್ನೋಣ. ನಾಗರ್ಕೋಯಿಲಿಂದ ನಾವು ಈ ಕಡೆ ಕನ್ಯಾಕುಮಾರಿ ಕಡೆ ಬಂದಿದ್ದೀವಿ. ಬ್ರೋಗೆ ತಿಂಡಿ ಸ್ಯಾಟಿಸ್ಫೈ ಆಗಿಲ್ವಂತೆ. ಬ್ರೋ ಹೊಟ್ಟೆ ಕೂಡ ತುಂಬಿಲ್ಲ. ಅವರು ತೆಳು ದೋಸೆ ಕೊಟ್ಟಿದ್ರು, ಹಾರೋಗಿರೋ ಪೂರಿ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಂದ್ರೆ ಏನಾದರೂ ಒಂದು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಬೇಕು ಬ್ರೋ. ಬನ್ನಿ ಮೊದಲು ಸ್ನಾನ ಮಾಡೋಣ ತ್ರಿವೇಣಿ ಸಂಗಮ ಸಮುದ್ರದಲ್ಲಿ, ಆಮೇಲೆ ನೋಡುವ ಏನಾಗ್ತದೆ. ನಾವು ಹೋದ್ಸರಿ ಬಂದಾಗ ಬ್ರೋ ಇಲ್ಲೇ ಲಾಸ್ಟ್ ಅಂಗಡಿ ಅನ್ಕೊತೀನಿ, 120 ರೂಪಾಯಿ ಫುಲ್ ಮೀಲ್ಸ್. 120 ರೂಪೀಸ್ಗೆ ಫುಲ್ ಮೀಲ್ಸ್ ಕೊಟ್ಟಿದ್ರಾ? ಹೌದು. ಮತ್ತು ಈ ಸರಿ ಅದೇ ಟ್ರೈ ಮಾಡ್ಬೋದಿತ್ತ? ಅಂದರೆ ಮಧ್ಯಾಹ್ನ ಆಗಿಲ್ವಲ್ಲ ಬ್ರೋ? ನಮ್ಮದು ಅದೇ ರಾಮಾಯಣ ಆಗಿರೋದು. ಮಧ್ಯಾಹ್ನ ಟ್ರೈ ಮಾಡಿ. ಬಸ್ಸು ಅನ್ಲಿಮಿಟೆಡ್ ಬ್ರೋ. ಇಲ್ಲೆಲ್ಲ ಎಲೆ ಹಾಕ್ಬಿಡ್ತಾರೆ, ಎಲೆ ಹಾಸ್ಬಿಡ್ತಾರೆ. ಇನ್ನು ದಾಯಿರಿ ಅಂತ ಇರಬೇಕಷ್ಟೇ. ಈ ಸರ್ಕಲ್ಲು ನಾವು ನಿನ್ನೆ ರಾತ್ರಿ ನೋಡಿದ್ವಿ. ಈ ಸರ್ಕಲಿಂದ ಆ ಕಡೆ ಬಲಕ್ಕೆ ಹೋದರೆ ನಮಗೆ ಸನ್ಸೆಟ್ ಪಾಯಿಂಟ್ ಸಿಗುತ್ತೆ, ಈ ಕಡೆ ಹೋದರೆ ಸನ್ರೈಸ್ ಪಾಯಿಂಟ್. ನೋಡ್ಬೋದು. ಇವತ್ತು ವೀಕ್ ಡೇ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಅನಿಸುತ್ತೆ. ವೀಕೆಂಡಲ್ಲಿ ಜಾಸ್ತಿ ಜನ ಇರ್ತಾರೋ ಏನೋ. ಬ್ರೋ ಬರ್ತಿದ್ದಾರೆ. ಅಲ್ಲಿ ನೋಡಿದ್ರೆ ನಾಗರ್ಕೋಯಿಲ್ 19 ಕಿಲೋಮೀಟರ್ಸ್. ಬಸ್ ಸ್ಟ್ಯಾಂಡ್ ಇಲ್ಲಿಂದ 500 ಮೀಟ್ರು. ನಮ್ಮನ್ನಲ್ಲಿ ನಿಲ್ಲಿಸಿದ್ರು ಬಸ್ ಸ್ಟಾಪಲ್ಲಿ. ಈ ಕಡೆ ಬಂದ್ವಿ. ಇನ್ನು ಈ ಕಡೆ ಹೋದರೆ ಭಗವತಿ ಅಮ್ಮ ಕೊಯಿಲ್. ಈ ಕಡೆ 300 ಮೀಟ್ರ್ ಗಾಂಧಿಧಾಮ ಇದೆ. ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಣ್ಣ ಹಾರ ನೋಡಿತವ್ರು ನಮಗೆ. ದಾರಿ ಕೊಡಪ್ಪ, 2 ಮೂಟೆ ಇಟ್ಕೊಬತ್ತಾ ಇದ್ದೀನಿ, ನೀನು ನೋಡಿದ್ರೆ ಅಡ್ಡ ಆಗ್ತೀನಮ್ಮ ಅಂತ. ಸಾರು ಕೂಲಿಂಗ್ ಗ್ಲಾಸ್ ಹಾಕೊಂಡು ಡ್ಯೂಟಿ ಮಾಡ್ತಾವ್ರೆ. ಏನು ಬ್ರೋ? ವಾಟರ್ ಸ್ಪೋರ್ಟ್ಸ್, ಕನ್ಯಾಕುಮಾರಿ ಸಬ್ ಡಿವಿಷನ್ ವಾಟರ್ ಸ್ಪೋರ್ಟ್ಸ್ 10 to 5. ಬ್ರೋ ಅದು ವಾಟರ್ ಸ್ಪೋರ್ಟು ಸಮುದ್ರ ಥರ ಆಯ್ತು. ಅದು ನೋಡೋಕೆ ಒಳ್ಳೆ ರಿವರ್ ಥರ ಆಯ್ತು. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಾವುದೋ ಕಾರ್ ಪಾರ್ಕಿಂಗ್ ಅಂತೆ. ಈ ಕಡೆ ಕಾರ್ ಪಾರ್ಕಿಂಗಾ? ನಾವು ಈ ಕಡೆ ಹೋಗ್ಬೇಕು ಸಂದಿಯಲ್ಲಿ. ಈ ಸಂದಿಯಲ್ಲಿ ಬರ್ತಾ ಮುಂದೆ ಒಂದು 5 ಹೆಜ್ಜೆ ಹಾಕಿದ್ರೆ ನಮಗೆ ಕಾಣುತ್ತೆ
ತಿರುವಳ್ಳವರ್ ಅವರ ಸ್ಟ್ಯಾಚ್ಯೂ. ನೀರು ತಣ್ಣಿಗೆ ಪಕ್ಷ ಅಮ್ಮ ಪಕ್ಷ ಇಲ್ಲಿ. ಎಂತ ಬ್ರೋ ನೀವು ಮುಂದೆ ಮುಂದೆ ಹೋಯ್ತೀರಾ? ಬನ್ನಿ ಬ್ರೋ, ನಮ್ಗಲ್ಲಿ ತಿರುವಳ್ಳವರ್ ಅವರ ಸ್ಟ್ಯಾಚ್ಯೂ ಕಾಣಿಸ್ತಾ ಇದ್ದಂಗೆ ಸಲೈ ಸಲೈ ತಮಿಳಲ್ಲಿ ಸಲೈ ಅಂದ್ರೆ ಸ್ಟ್ಯಾಚ್ಯೂ ಕಲ್ಲು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಏನ್ ತೊಂದರೆ ಇಲ್ಲ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ನೀವು ನನ್ನ ಜೊತೆ ಎಂತ ಬಂದಿರೋದು? ನೀವು ಆಲ್ರೆಡಿ ಮೊದಲನೇ ಸರಿ ಬಂದಿದ್ದೀರಾ, ನೋಡಿದ್ದೀರಾ, ಹೇಳ್ತಾ ಇದ್ದೀರಾ. ಇಲ್ಲ, ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು ಕಣ್ರಿ. ಆಸ್ ಎ ಹಿಸ್ಟ್ರಿ ಸ್ಟೂಡೆಂಟ್ ಯು ಶುಡ್ ಎಕ್ಸ್ಪ್ಲೇನ್ ಮೀ. ತಿರುವಳ್ಳವರ್ ಅವರು ಬಂದು ನಮ್ಮ ತಮಿಳುನಾಡಿನ ಶ್ರೇಷ್ಠ ಕವಿಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ಅವರು ಒಬ್ರು ಅಂತೆ. ಆಮೇಲೆ ಇನ್ನೇನಿದೆ ಬ್ರೋ? ಅಷ್ಟೇ ಬ್ರೋ, ನನಗೂ ಗೊತ್ತಿಲ್ಲ. ನೋಡಿ ನೋಡಿ ಇನ್ನು ವಿಡಿಯೋಗೋಸ್ಕರ ಓದ್ಬೇಕು ಅದ್ರ ಬಗ್ಗೆ. ನೋಡ್ಬೋದು ಇಲ್ಲಿ ಆ ಕಡೆ ಹೋದ್ರೆ ನಮ್ಗೆ ಈವ್ನಿಂಗ್ ಅಲ್ಲಿ ಬಂದ್ರೆ ಸನ್ಸೆಟ್ ಪಾಯಿಂಟ್ ಆ ಕಡೆ. ನಾವು ಈ ಕಡೆ ಈಗಿದೀವಿ ಮಿಡಲ್ ಅಲ್ಲಿ. ಯಾರು? ಇಂಡಿಯನ್ ಓಷನ್. ಈಸಿ. ಆ ಕಡೆ ಲೆಫ್ಟ್ ಹೋದ್ರೆ ನಮಗೆ ಸಿಗುತ್ತೆ. ಒಬ್ಬರಿಗೋಸ್ಕರ ಎಷ್ಟು ಜನ ಬಂದವ್ರೆ? ಬೇ ಆಫ್ ಬೆಂಗಾಲ್. ಯಾರೋ ಗೊತ್ತಿಲ್ಲ ನೋಡೋಣ. ಸರ್ ಯಾರೋ ಹೋಗ್ತಾ ಇದ್ದಾರೆ. ಈಸಿ. ಯಾರು? SP ಸರ್. ಯಾವ SP? ಸೂಪರ್ಡೆಂಟ್ ಆಫ್ ಪೊಲೀಸ್ ಬ್ರೋ. ಓ ಹಂಗೆ. ಅವನು ಯಾರಾಗಿದ್ರು ನನಗೇನು, ಬಿಕಾಸ್ ವಿ ಆರ್ ಕೆಲಸ ಮಾಡೋರು. ಅವ್ರು ಕೆಲಸ ಮಾಡ್ತಾವ್ರೆ. ಅವರು ಒಂದು ಎಕ್ಸಾಮ್ ಅಂತ ತಗೊಂಡಿರ್ತಾರೆ, ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ. ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡಿರ್ತಾರೆ. ಇವಾಗ ನೀವು ಎಕ್ಸಾಮ್ ಬರೀತಾ ಇದ್ದೀರಾ, ಅದಕ್ಕೆ ನೀವು ಹೇಳ್ತಾ ಇದ್ದೀರಾ. ಬಟ್ ನನಗೆ ಇವಾಗ ಅದ್ರ ಮೇಲೆ ಆಸಕ್ತಿ ಹೋಗಿದೆ. ಅದೆಲ್ಲ ಡೆಡಿಕೇಶನ್ ಬೇಕಲ್ವಾ ಬ್ರೋ? ಅದಕ್ಕೆಲ್ಲ ಸಾಧನೆಗೆ ಬೇಕು ಬ್ರೋ. ಅವ್ರು ಓದಿರೋದಕ್ಕೆ ಅವ್ರು ಕರೆಕ್ಟ್ ಆಗಿರೋ ಸಂಬಳ, ಕೆಲಸ, ಜಾಗ, ಪೊಸಿಷನ್ ಎಲ್ಲ ಇದೆ. ಯಾವ್ದೋ ಒಂದು ಮೂವಿ ನೋಡ್ದಂಗ ಆಯ್ತು. ಅವ್ರ ಪ್ರೊಟೆಕ್ಷನ್ ಕೊಟ್ಕೊಂಡು ಹೋಗ್ತಾ ಇದ್ ನೋಡಿ. ಸಿಂಗಮ್ ಅಂತ ಒಂದು ಸಾಂಗ್ ಆಗ್ಬೇಕು. ಎಷ್ಟು ಜನ ನೋಡಿದ್ರ ಬ್ರೋ ಅವ್ರು ಪೊಲೀಸು ಅಲ್ಲ? ನಾನು ಒಂದಲ್ಲ ಒಂದಿನ ಆತರ ಯಾವಾಗ ಆಗ್ತೀನಿ ಬ್ರೋ. ಅದೇ ನಾನು ಈ ತರ ಆಗಲ್ಲ ಆದ್ರೂ ನಾನು ಪೊಲಿಟಿಷಿಯನ್ ಆಗ್ತೀನಿ. ಅಂಬಲ್ ಪೊಲಿಟಿಷಿಯನ್ ಆಗ್ತೀನಿ. ಅಂಬಲ್ ಪೊಲಿಟಿಷಿಯನ್ ಆಗ್ತೀರಾ? ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ ಬ್ರೋ. ಅದು ಪೋಟ್ ಅನ್ಕೋತೀನಲ್ಲ ಬ್ರೋ. ಚೆನ್ನಾಗಿದೆ. ಅದು ಪೋಟಾ? ಪೋಟ್ ಇರ್ಬೋದು. ನಾನು ಮೋನಿಕಾ ಮೋನಿಕಾ ಬೇರೆ ಡ್ಯಾನ್ಸ್ ಬೇರೆ ಆಡಬೇಕು ಬ್ರೋ. ಫುಲ್ ಜೋಶ್ ಅಲ್ಲಿ ಇದಾರೆ. ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಪ್ರಾಕ್ಟೀಸ್ ಏನಿಲ್ಲ ಬ್ರೋ. ಹೌದಾ? ಮೋನಿಕಾ ಮೋನಿಕಾ ಸ್ಟೆಪ್ ನಮ್ಮಲ್ಲಿ ಟ್ರೈಲರ್ ನೋಡ್ಕೊಡ್ಬೋದು ಅವ್ರ ಅಪ್ಲೋಡ್ಗೂ ಮುಂಚೆ. ಇಲ್ಲ, ಅವ್ರಿಗಿಂತ ಮೊದಲು ನಾನೇ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಇನ್ಸ್ಟಾಗ್ರಾಮ್ ಅಂತಾನೆ ಬರುತ್ತದು. ಸರಿ ಸರಿ. ಸಬಿ ನೆನಪು. ಕ್ವಾಲಿಟಿ ವಾಟ್ಸ್. ಕನ್ಯಾಕುಮಾರಿ ಇಸ್ ಅ ಡಿಸ್ಟಿಕ್. ಇಲ್ಲ, ಇಲ್ಲಿ ಎಲ್ಲ ತಮಿಳಲ್ಲಿ ಹಾಕ್ಬಿಟ್ಟವ್ರೆ. ನಮ್ ಕರ್ನಾಟಕದಲ್ಲೇ ಬ್ರೋ ಕ್ರೇಜಿ ಆಗಿ ಬಿಡ್ತಾ ಇದೆ. ನಮ್ ಕರ್ನಾಟಕದಲ್ಲೂ ಬರೀ ಕನ್ನಡದಲ್ಲಿ ಹಾಕ್ಬೇಕು, ಇಂಗ್ಲಿಷ್ ತೆಗಿಬೇಕು ಅಲ್ವಾ ಬ್ರೋ? ಹೌದು. ಇಲ್ಲಿ ನೋಡಿ ಎಲ್ಲ ಕಡೆ ತಮಿಳು. ತೋರಿಸಿ ಬ್ರೋ ಅದನ್ನ. ಎಲ್ಲೆಲ್ಲೂ ತಮಿಳಲ್ಲಿ ಹಾಕವ್ರೆ. ಆದ್ರೆ ನನಗೆ ಇವಾಗ ತಮಿಳ್ ಓದಕ್ ಬರೋಲ್ಲಪ್ಪ. ನಾನು ಹೆಂಗ್ ಕಂಡಿಡಿಲಿ ಹೇಳಿ ಬ್ರೋ? ಇಲ್ಲೊಂದು ಮ್ಯೂಸಿಯಂ ಇದೆ, ಗೌರ್ಮೆಂಟ್ ಮ್ಯೂಸಿಯಂ ಅಂತ ಮಾಡಿದ್ದಾರೆ. 2 ರೂಪಾಯಿನೋ 3 ರೂಪಾಯಿನೋ ಕೊಡ್ಬೇಕೇನೋ ಅದಕ್ಕೆ. ಒಳಗೆ ಹೋಗಿ ಬರ್ಬೋದು ಬೇಕಿದ್ರೆ. ಕಲ್ಲುಗಳ ಸ್ಟ್ಯಾಚ್ಯೂ. ಎಂಟ್ರಿ ಫ್ರೀ ಅಂತ ಹಾಕೋರೆ ಬ್ರೋ. ಎಂಟ್ರಿ ಫೀ ಅಂತಿಲ್ಲ. ಹಾ, ಎಂಟ್ರಿ ಫೀ ಅಂತಿದೆ ಬ್ರೋ, ಫ್ರೀ ಅಂತಿಲ್ಲ. ಸಾರಿ, ನಾನು ಅದು ಲಾಸ್ಟ್ ವರ್ಡ್ ನೋಡಿಲ್ಲ ಬ್ರೋ, ನೋಡ್ಕೊಂಡ್ ಬಂದ್ಬಿಟ್ಟೆ. ಅಣ್ಣ ಟೆಡಿ ಬೇರ್ ಕೊಡ್ತೀರಾ ನನಗೆ? ಅಣ್ಣ ಪೋಲಾ ಪೋಲಾ ಪೋಲಾ. ಇವಾಗ ಈಜು ಹೊಡಿಯಕ್ಕೆ ಹೋಗ್ಬೇಕಲ್ಲ. ಇವಾಗ ಬೆಳಗಿನ ಸಮಯ ಬಂದು ನಮಗೆ 10:41. ಸೂರ್ಯ ಹತ್ತತ್ರ ಇಲ್ಲಿದ್ದಾನೆ. ಅಂದರೆ ನಾವು ಈ ಕಡೆ ಸೈಡಿಂದ ಭೀಮಿಂದ ತೋರಿಸ್ತೀವಿ ನಿಮಗೆ. ಅಂದರೆ ಭಾರತ ಮಾತೆ ನಾವು ಕೆಳಗಡೆ ಕನ್ಯಾಕುಮಾರಿ ತುದಿಲಿದ್ದೀವಿ. ಬಲಗಡೆ ನೋಡಿದ್ರೆ ನೀವು ವೆಸ್ಟ್ ಬೆಂಗಾಲು, ಈ ಕಡೆ ನೋಡಿದ್ರೆ ನಿಮಗೆ ಗುಜರಾತ್. ಅಂದರೆ ರೈಟಿಗೆ ನಮಗೆ ಬೇ ಆಫ್ ಬೆಂಗಾಲ್ ಸೀ ಕಾಣಿಸ್ಬೇಕು. ನನ್ನ ಹಿಂದೆ ನೋಡಿದ್ರೆ ನೀವು ಇಂಡಿಯನ್ ಓಷನ್ನು. ತಿರ್ಗಾ ಹಾಗೆ ಬಂತ ಈ ಕಡೆ ಬಲಕ್ಕೆ ತಿರುಗಿದ್ರೆ ಗುಜರಾತ್ ಕಾಣಿಸ್ಬೇಕು. ಗುಜರಾತ್ ಕಡೆ ನಮಗೆ ಬಂದು ಅರೇಬಿಯನ್ ಸಮುದ್ರ, ಅರಬ್ಬಿ ಸಮುದ್ರ ರೋಡ್ ಅಂತೆ ಬ್ರೋ. ನೋಡುವ ಅದನ್ನ ಈ ಆಂಗಲಿಂದ ತೋರ್ಸೋಣ. ಈಗ ಬೀಚ್ ರೋಡ್ ಅದೇನಂತ ಹಾಕೋರೆ ಅಲ್ಲಿ ತಮಿಳಲ್ಲಿ ಐತೆ, ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು ಇವಾಗ ನಾನು. ಎಲ್ಲಿ ಬ್ರೋ? ಇದಾ? ಹಾ, ತ್ರಿವೇಣಿ ಸಂಗಮ ಮತ್ತೆ ಬೀಚ್ ರೋಡ್. ನಾವು ಲೆಫ್ಟಿಗೆ ಹೋದ್ರೆ ತ್ರಿವೇಣಿ ಸಂಗಮ. ನಾನು ಇವಾಗ ಏನು ಹೇಳಿದೆ, ಅರಬ್ಬಿ ಸಮುದ್ರ ಮತ್ತೆ ಬಂಗಾಳ ಕೊಯ್ಲಿ ಮತ್ತೆ ಈ ಕಡೆ
ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ಅದು ಬ್ರೋ ಕೇಳಿದ್ದು ಮೇಲೆ ಇರೋದು ದೊಡ್ಡ ಬೋರ್ಡು. ದೊಡ್ಡ ಬೋರ್ಡ್ ಬ್ರೋ. ತಿರುವಳ್ಳವ್ರ ಬಗ್ಗೆ ಏನೋ ಇರ್ಬೋದು ಬ್ರೋ, ಮ್ಯೂಸಿಯಂ ಆ ಥರ ಏನಾರು. ಗಾಂಧಿಧಾಮ ಬ್ರೋ, ಎಲ್ಲ ಬ್ರೋ ಅಲ್ಲಿ ಗಾಂಧಿ ಮೆಮೋರಿಯಲ್ ಅಂತ ಅಲ್ಲೈತೆ ಬ್ರೋ, ಅದು ಅಲ್ಲೈತೆ. ಇದು ಬಂದು ಪಾರ್ಕ್ ಏನಾರು ಇರ್ಬೋದು. ನಾನು ಚೆಕ್ ಮಾಡೋರ್ಗು ಬ್ರೋ ಫೈನಲಿ ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ತಿರುವಳ್ಳವರ್ ಅವರ ಪಾರ್ಕ್ ಬಂದು ನಮಗೆ ಒಳಗೆ ನೋಡ್ಬೋದು. ಚಿಕ್ಕ ಪಾರ್ಕ್, ಹಂಸ. ಈ ಕಡೆ ಇಲ್ಲಿ ಅಂಗಡಿ ಮಳಿಗೆಗಳಿದಾವೆ. ಬನ್ನಿ ಬ್ರೋ ಒಂದು ರೌಂಡ್ ಹೋಗೋಣ ಸನ್ರೈಸ್ ಪಾಯಿಂಟ್ ಕಡೆ. ಹಿಂಗೆ ಒಳಗೆ ಹೋಗಿ ಹಂಗೇನೆ ಬ್ರೋ ನಾನು ವಿಡಿಯೋ ಮಾಡಿ ಹೋಗೋಣ. ವಿಡಿಯೋ ಹೌದಾ, ಸರಿ. ಬ್ರೋನು ವಿಡಿಯೋ ಮಾಡ್ತಾರಂತೆ, ನಾನು ಮುಂದೆ ಸಿಗೋಣ. ಸದ್ಯಕ್ಕೆ ಇಲ್ಲಿ ಅಪ್ಡೇಟ್ ಏನಂತ ಅಂದ್ರೆ, ನೋಡಿದ್ರೆ ಕನ್ಯಾಕುಮಾರಿ ಎಂಟ್ರಿ ಬಂದಿದ ತಕ್ಷಣ ನಮಗೆ ನೇರ ಹಿಂದೂ ಮಹಾಸಾಗರ ಕಾಣಿಸುತ್ತೆ. ಈ ಕಡೆ ಲೆಫ್ಟಿಗೆ ಹೋದರೆ ನಮಗೆ ಬೇ ಆಫ್ ಬೆಂಗಾಲು, ಈ ಕಡೆ ಬಂದರೆ ಅರಬ್ಬಿ ಸಮುದ್ರ. ಇಂಗ್ಲೀಷು ಕನ್ನಡ ಎರಡೂ ಮಿಕ್ಸ್ ಆಗ್ತಾ ಇರುತ್ತೆ, ಬೇಜಾರು ಮಾಡ್ಕೊಬಿಡಿ. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀನಿ, ಆದಷ್ಟು ಕನ್ನಡದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಮುಂದಕ್ಕೆ. ಈ ಕಡೆ ಹೋದರೆ ಬಂಗಾಳ ಕೊಹ್ಲಿ, ಈ ಕಡೆ ಬಂದರೆ ಹಿಂದೂ ಮಹಾಸಾಗರ. ಇದು ಟೆಂಪಲ್ ಬ್ರೋ. ನಾವು ಅರಬ್ಬಿ ಸಮುದ್ರ, ಏನದು ರತ್ನಾಕರ ಸಮುದ್ರ ಅಂತ ಕೂಡ ಇನ್ನೊಂದು ಹೆಸರು ಕೂಡ ಇದೆ ಅನ್ಸುತ್ತೆ. ಇದು ಟೆಂಪಲ್ ರೋಡ್ ಬ್ರೋ. ಗಾಂಧಿ ಮೆಮೋರಿಯಲ್, ಗಾಂಧಿಧಾಮ್ ಇಂದ ಈ ಕಡೆ ಬಂದ್ರೆ ಸ್ಟ್ರೈಟ್. ಗಾಂಧಿಧಾಮ್ ಅಲ್ಲ ಬ್ರೋ, ಗಾಂಧಿ ಮೆಮೋರಿಯಲ್ ಬ್ರೋ. ಟ್ರೈನ್ ಹೆಸರೆಲ್ಲ ಹೇಳ್ತಿರಲ್ಲ ಬ್ರೋ ನೀವು. ಗಾಂಧಿಧಾಮ ಅಂತ ಅಲ್ಲಿ ಬೋರ್ಡ್ ನೋಡ್ತೇವೆ ಬ್ರೋ, ಆದ್ರಿಂದ ಹೇಳ್ತಾ ಇದೀನಿ. ಗಾಂಧಿ ಮೆಮೋರಿಯಲ್ ಅಂತ ಹಾಕಿದ್ರು. ಅಲ್ಲಿ ತಮಿಳಲ್ಲೇ ಹಾಕ್ಬಿಟ್ಟಿದ್ದಾರೆ, ಇಂಗ್ಲಿಷ್ ಅಲ್ಲಿ ಹಾಕಿದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಬ್ರೋ ಅಲ್ಲಿ ಹಾಕಿದ್ರು ಬ್ರೋ ಮುಂದೆ. ಹೌದಾ, ನಾವು ನೆನ್ನೆ ನೈಟ್ ನೋಡಿದ್ದು, ಅದು ಹಂಗೆ ಗ್ಯಾಪ್ ಐತೆ. ಈಗ ಬಂದ್ರೆ ಇಲ್ಲಿ ತ್ರಿವೇಣಿ ಸಂಗಮ ಬಂದ್ಬಿಟ್ಟಿದ್ದೀವಿ ನಾವು. ತ್ರಿವೇಣಿ ಸಂಗಮದ ಅಲೆಗಳು ನೋಡ್ಬೋದು. ಈ ಮಳೆಯಲ್ಲಿ ನಾವು ಈಜು ಹೊಡಿಬೇಕು ಅಂತ ಬೇರೆ ಅನ್ಕೊಂಡಿದೀವಿ. ಮಳೆ ಬೇರೆ ಹನಿ ಆಗ್ತಾ ಐತೆ ಕ್ರೇಜಿಯಾಗಿ. ನೋಡಿ ಬಬಲ್ಸ್ ಎಲ್ಲ ಹಾರಿಸ್ತವ್ರೆ. ಮಳೆ ಸ್ಟಾರ್ಟೇ ಆಗೋಯ್ತು. ನಾವು ಈಜು ಹೊಡಿಯಕ್ಕೆ ಬಂದು ಯಾವುದು ಬ್ರೋ ಇದು. ಅಕ್ಕೂ ಅಲೆಗಳು ಮಾತ್ರ ಕ್ರೇಜಿ ಆಗೈತೆ. ಈಜಾಡಿದ್ರೆ ಇನ್ನೂ ಚೆನ್ನಾಗಿರೋದು. ತುಂಬ ಲೇಟಾಗಿ ಬಂದ್ಬಿಟ್ವಿ ಬ್ರೋ, ನಾವು 11 ಗಂಟೆ ಆಗೋಗಿದೆ. ಹತ್ತತ್ರ 11 ಗಂಟೆ. ಅಲ್ಲಿ ನೋಡ್ಬೋದು ನೀವು ತಿರುವಳ್ಳವರ್ ಅವರ ಸ್ಟ್ಯಾಚ್ಯೂ, ಮತ್ತು ಪಕ್ಕದಲ್ಲೇ ಬ್ರಿಡ್ಜ್ ಕೂಡ ಇದೆ, ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರೋ ಗ್ಲಾಸ್ ಬ್ರಿಡ್ಜು. ಮಳೆಯಲ್ಲಿ ಇಲ್ಲೂ ಇದೆಯಾ ಬ್ರೋ, ಇಲ್ಲೂ ಕೂಡ ಇದೆಯಾ? ನೈಸ್. ಬ್ಲಿಂಕಿಟಾ? ಬ್ಲಿಂಕಿಟ್ ಟ್ಯಾಟೂ ಬೇಡ ಬ್ರೋ. ಬ್ರೋ ನಮ್ಮ ಟ್ಯಾಟೂ ಹಾಕ್ಸ್ಕೊತೀರ? ನನಗೆ ಟ್ಯಾಟೂ ಅಂದರೆ ಬಲೆ ಆಸೆ, ಬಟ್ ಏನು ಮಾಡಲಿ, ದುಡ್ಡಿಲ್ವಲ್ಲ. ನನ್ನ ಫ್ರೆಂಡ್ ಹತ್ರ ಹೋಗಿ ಹಾಕ್ಸ್ಕೊತೀನಿ, ಅವಾಗ ಬಿಟ್ಟಿಯಾಗಿ ಮಾಡ್ಕೊಡ್ತಾನೆ. ಹೌದಾ ಬ್ರೋ, ಏನೇನು ಟ್ಯಾಟೂ ಹಾಕ್ಸಿದ್ದೀರಾ ಬ್ರೋ ಪ್ರೆಸೆಂಟು? ಇದು ನಾನು ಯಾವುದೋ ಜಾತ್ರೆಯಲ್ಲಿ ಹಾಕ್ಸಿರೋದು. ಓಕೆ. ಇದು ನನ್ನ ಫ್ರೆಂಡ್ ಹಾಕಿರೋದು. ಹಿಂಗ ಅದು? ಇದು ನನ್ನ ಫ್ರೆಂಡ್ ಹಾಕಿರೋದು. ಮಾಮನ್ ಡ್ಯಾಡ್. ನಾನು ಯಾವ್ದು ಹಾಕ್ಸಿಲ್ಲ ಬ್ರೋ, ಎಲ್ಲ ಮನ್ಸಲ್ಲಿದೆ. ಅಷ್ಟೊಂದೆಲ್ಲ ಏನು ಅದು ಕಲಿಯಕ್ಕೋಸ್ಕರ ಹಾಕಿರೋದು. ಲೋಪರ್ ನೋಡ್ಬೋದು ನೀವು ಅಲೆಗಳು ಸುತ್ತ. ಡು ನಾಟ್ ಇಲ್ಲೆಲ್ಲ ನೋಡ್ಬೋದು ಇಂಗ್ಲೀಷಲ್ಲಿ ಹಾಕವ್ರೆ, ಡು ನಾಟ್ ಕ್ಲೈಂಬ್ ಆನ್ ರಾಕ್ಸ್, ವೈಲೇಟರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಂತ. ಆದರೆ ನನಗೆ ಆಸೆ ಆಗ್ತೈತೆ ಹೋಗ್ಬೇಕು ಅಂತ. ಇಲ್ಲರಿಗೂ ಬಂದಿರೋದು ಎಂತಕ್ಕೆ ಮತ್ತೆ ನಾನು ಅಲ್ಲೆಲ್ಲ ಹತ್ತಂಗಿಲ್ವಂತೆ. ಇಲ್ಲ, ಇಲ್ಲರಿಗೂ ಬಂದಿರೋದು ಎಂತಕ್ಕೆ ಮತ್ತೆ ಅಲ್ಲಿ ಹಾಕೊಂಡು ಹೋದ್ರಲ್ಲ, ಅಲ್ಲಿ SP ಸೂಪರ್ಡೆಂಟು ನಮ್ಮನ್ನ ಹಾಕೋತಾರ ಮೇಲೆ ಒಳಗೆ. ಅವನೊಬ್ಬ ತಿಕ್ಕಲ್ ನನ್ನ ಮಗ. ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ರೆಸ್ಪೆಕ್ಟು ಬ್ರೋ ಹತ್ರ. ಆಲ್ರೆಡಿ ಸಿದ್ದರಾಮಯ್ಯ ಹೆಂಗೆ ರೆಸ್ಪೆಕ್ಟ್ ಕೊಡ್ದೇನೆ ಕ್ಷಮೆ ಕೇಳವ್ರೆ. ನೆಕ್ಸ್ಟ್ ಬ್ರೋನೇ ಕೇಳಬೇಕಾಗ್ಬೋದು. ನಾ ಕ್ಷಮೆ ಎಲ್ಲ ಕೇಳಲ್ಲ ಬ್ರೋ, ನಾನು ಅವ್ರನ್ನೇ ಮೆನ್ಷನ್ ಮಾಡಿ ಬೈತಾ ಇಲ್ವಲ್ಲ. ನಾನು ಕಾಮನ್ ಆಗಿ ಎಲ್ಲರಿಗೂ ಬೈತಾ ಇದ್ದೀನಿ. ಹಾಗೆ ಜೀವನ ಹುಟ್ಟಿರೋದು ಎಂತಕ್ಕೆ? ಬೈಯೋದಕ್ಕೆ. ಹಂಗ ತಿನ್ನೋದು, ಬೈಯೋದು, ಹೊಗಳೋದು, ಏನೈತೆ ಜೀವನದಲ್ಲಿ? ಒಬ್ರ ಬಗ್ಗೆ ಒಬ್ರು ಮಾತಾಡ್ತಾ ಇರ್ತಾರೆ. ಇವಾಗ ಈ ಆಂಟಿ ಬಗ್ಗೆ ಆ ಆಂಟಿ ಮಾತಾಡ್ತಿರ್ತಾರೆ ಅಂಗಡಿಯಲ್ಲಿ, ಆ ಆಂಟಿ ಬಗ್ಗೆ ಇವ್ರು ಮಾತಾಡ್ತಿರ್ತಾರೆ. ಇಷ್ಟೇ ಜೀವನ. ಕೇಳಿದ್ರೆ ಜಗಳಗಳು ಅಂತಾರೆ. ನೋಡ್ಬೋದು ಅಮ್ಮ ಮಿನಿಮಮ್ ಸ್ಕೂಲ್ಗಳೆಲ್ಲ ಬಂದ್ಬಿಟ್ಟಿದೆ. ಬೆಳಗ್ಗೆ ಶುಚಿ ಮಾಡಿ ಅಂಗಡಿ ಓಪನ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲಿ ಹೋದ್ರು ನಮಗೆ ದುಡಿಯುವಂತ ಕೈಗಳು ಕಾಣಿಸ್ತಾರೆ. ಕಾರ್ಮಿಕರು ಕಾಣಿಸ್ತಾರೆ, ಕಾರ್ಮಿಕರು. ಹುಡುಗಿರ್ನೂ ಕೂಡ ಇಷ್ಟೊಂದು ಜನ ಇದ್ದಾರೆ. ಓಕೆ,
ಇಲ್ಲೆಲ್ಲ ಬೆತ್ತಲೆ ನಾವು ನೈಟು ಬಂದಾಗ ಆ ಕಡೆ ಗ್ಲಾಸ್ ಬ್ರಿಡ್ಜ್ ಸೂಪರಾಗಿ ಹೊಳಿತಾ ಇತ್ತು. ಇವಾಗ ಬಿಸಿಲಿನಲ್ಲಿ ಇಷ್ಟಿದಾಗ ಕಾಣಿಸ್ತಿಲ್ಲ, ನೋಡುವ. ಏನ್ ಮಾಡ್ತಾವ್ರಿ ಇವರು? ಇಷ್ಟು ಜನ ಕಾಲೇಜ್ ಬಂಕ್ ಹಾಕ್ಬಿಟ್ಟು ಬಂದ್ಬಿಟ್ಟವ್ರು ಇಷ್ಟು ಜನ. ಹ್ಞೂ ಬ್ರೋ, ಎಲ್ಲ ಯೂನಿಫಾರ್ಮ್ ಅಲ್ಲೇ ಅವ್ರೆ. ಕಾಲೇಜ್ ಬಂಕ್ ಹಾಕ್ಬಿಟ್ಟು ಬಂದ್ಬಿಟ್ಟವ್ರ. ಫೆಸ್ಟಿವಲ್ ಇಂದ ಏನೋ 2 ದಿನ ರಜೆ ಅಂತಿದ್ರಪ್ಪ. ಹೌದಾ? ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಮೊಡಗರಮ್ ಅಂತಾನೋ ಏನೋ ಇತ್ತು ಅದು. ಕಾಲೇಜ್ ಬಂಕ್ ಹಾಕ್ಬಿಟ್ಟು ಬಂದಿರ್ಬೇಕು ಅವರು. ಕ್ರೇಜಿ ಅಲ್ವಾ? ಅಷ್ಟು ಜನ ಗ್ಯಾಂಗ್ ಗ್ಯಾಂಗ್ ಆಗಿ. ಏನ್ ಬ್ರೋ ಇದು? ಸುನಾಮಿ ಮೆಮೋರಿಯಲ್ ಪಾರ್ಕ್ ಅಂತೆ. 2004ರಲ್ಲಿ ಸುನಾಮಿ ಆದಾಗ ಕಟ್ಬಿಟ್ರ ಇದನ್ನ? ಯಾವನಿಗೆ ಗೊತ್ತು? ಅಂತ ಬಂಡೆಗಳೇ ಏನು ಅಲ್ಲಾಡಿಲ್ಲ. ನೀವು 2004ರಲ್ಲಿ ಸುನಾಮಿ ಆಗಿರೋದು ಕೇಳಿದ್ದೀರಾ? ಹತ್ತತ್ರ ಒಂದು 800 ಜನಕ್ಕಂಟ ಏನೋ ಸಾವು ನೋವುಗಳು ಸಂಭವಿಸಿತ್ತು. ಆದರೂ ಅಂಥ ಸುನಾಮಿಗೂ ಕೂಡ ಜಗ್ದೆ ಬಗ್ದೆ ನಿಂತಿರುವಂಥ ಸ್ಟ್ಯಾಚ್ಯೂಗಳನ್ನ ನೋಡ್ಬೋದು ನಾವಿಲ್ಲಿ. ಒಂದು ತಿರುವಳ್ಳುವರವರ ಸ್ಟ್ಯಾಚ್ಯೂ, ಮತ್ತು ಇನ್ನೊಂದು ಸ್ವಾಮಿ ವಿವೇಕಾನಂದರವರ ಸ್ಟ್ಯಾಚ್ಯೂ. ನೋಡಿ ಬ್ರೋ, ಎಷ್ಟು ಅಪ್ಡೇಟ್ ಆಗಿದ್ದಾರೆ. ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದಾರೆ ಕಾರ್ಗೆ. ಹೌದಲ್ಲ? ಅಪ್ಡೇಟೆಡ್ ವರ್ಷನ್. ಟೂರಿಸ್ಟ್ ಇಟ್ಸ್ ಕ್ರೇಜಿ ಅಲ್ಲ? ಯುವರ್ ಸೇಫ್ಟಿ ಅವರ್ ಕನ್ಸರ್ನ್. ಯುವರ್ ಸೇಫ್ಟಿ ಅವರ್ ಕನ್ಸರ್ನ್. ನೈಸ್. ಓ, ಅಲ್ಲವರೆಗೂ ಹತ್ತವ್ರಲ್ಲ ಬ್ರೋ. ಸರಿ ಬಂದಾಗ ಅಲ್ಲಿ ಹಳೆಗಳು ಜಾಸ್ತಿ ಇತ್ತು ಅಂತ ಬಿಟ್ಟಿಲ್ಲ. ಆಗ ಆ ಬ್ರಿಡ್ಜ್ ಕಟ್ಟಿದ್ದಿಲ್ಲ. ಓಕೆ. ಈ ಸರಿ ಹೋಯ್ತೀವಿ ನಾವು ಲಾಂಚ್ ಅಲ್ಲಿ ಹೋಗ್ಬೇಕಾಗತ್ತಾ? ಹೌದು ಬ್ರೋ, ಅಲ್ಲಿ ನೋಡಿ ಬ್ರೋ, ಆ ಲಾಂಚ್ ಎಲ್ಲ ತರ್ತೈತೆ. ಸನ್ರೈಸ್ ಪಾಯಿಂಟ್ ಆಂಪಿ ಥಿಯೇಟರ್ ಬಂದಿದ್ದೀವಿ. ಸನ್ರೈಸ್ ಆಂಟಿ ಥಿಯೇಟ್ರೋ ಬಾಂಟ್ರೋ ಒಂದು ಗೊತ್ತಿಲ್ಲ ನಮಗೆ. ಬರ್ರಿ, ಅನ್ಸುತ್ತೆ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ಏನಾಯ್ತು ಸರ್? ಏನ್ ಹಿಂಸೆ ಕೊಟ್ಟೆ ಸರ್ ನಿಮ್ಗೆ ನಾನು? ಇಲ್ಲ ಸರ್, ಒಬ್ಬೊಬ್ಬರೇ ಮಾವಿನಕಾಯಿ ತಿಂತವ್ರಲ್ಲ ಅದಕ್ಕೆ. ಹೌದಾ? ಕೇಕ್ನೋನಾ ನಾ ಏನಕ್ಕೆ ವಾನಾನ? ಏನಂತವ್ರಣ್ಣ? ಇಲ್ಲ ನಾನು ಇನ್ನ சொன்ன ನಾನು ஐ மீன் டு சே எனக்கும் இங்கிலீஷ் வராது. இங்கிலீஷ் வராது, ஆனா இங்கிலீஷ் வர மாதிரி ஆக்ட் பண்ணோம். ಅಣ್ಣ ಬೆಳಗ್ಗೆ ಕ್ಲಾಸ್ ತಗೊಂಡು ಬಂದ್ ನೀವ್ ಹಿಂಗ್ ಮೊಬೈಲ್ ಹಿಡ್ಕೊ ಹೋಗ್ಬಿಟ್ರೆ ಹೆಂಗೆ ಅನ್ನೋ ತರ ಬ್ರೋ. ನಮ್ ಕ್ಯಾಮ್ರಾಮನ್ ಜಾಬ್ನೇ ನೀವು ನಮ್ ಬುಕ್ಕೆ ತರ್ತಾ ಇದೀರಾ ಅಂತ ಏನಂದ್ರು ಬ್ರೋ? ಸ್ವಲ್ಪ ರೇಗಿಸ್ತಾ ಇದೀನಿ. ಟ್ರಾನ್ಸ್ಲೇಟ್ ಮಾಡಿ ಬ್ರೋ. ಏನಿಲ್ಲ ಬ್ರೋ, ನಾನು ಮಾತುಗೊಂದ್ ಟೈಮು ಬೇಡ ಬ್ಯಾಡ ಬ್ಯಾಡ ಅಂತಿದ್ನ ಫೋಟೋಗೆ. ಅದಕ್ಕೆ ಅವರು ನಾನು ನೀವು ಇಲ್ಲಿ ಬಂದ್ಬಿಟ್ಟು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಹೌದು. ನೈಸ್ ಬ್ರೋ. ನೈಸ್ ವ್ಯೂ. ಅವಾಗ ಇದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಅನ್ಸುತ್ತೆ. ಇದು ಅವಾಗ ಇದ್ದಿಲ್ಲ, ಇದು ನಾನು ಬಂದಾಗ. ಇವಾಗ ಐತೆ. ಅಲ್ಲಿ ನೋಡಿ ಬ್ರೋ, ಲಾಂಚ್ ಅಲ್ಲಿ ಹೋಗ್ತಾವ್ರೆ. ಬ್ರೋ ಅವರ್ ಯು ಕಾಣಿಸ್ತಾ ಇದೀನಾ? ಏಯ್ ನೋಡೋ ಇಲ್ಲಿ. ಇಲ್ಲಿರೋರು ನೋಡ್ಬಿಟ್ಟು ನನ್ನ ಏನೋ ಹುಚ್ಚ ಅನ್ಕೊಂಡ್ಬಿಟ್ಟಾರ ಬ್ರೋ. ಆಮೇಲೆ ಏನ್ ಎಲ್ಲಾರು ಕಿರ್ಸ್ಲಾಡ್ತವನೆ ಅಂದ್ಬಿಟ್ಟು. ಈ ಕಡೆ ಮಾತ್ರ ಆಂಗಲ್ ಅಲ್ಲಿ ನೋಡ್ಬೋದು. ಗಗನ್ ಬ್ರೋ ಒಬ್ಬರೇ ಕಾಣಿಸ್ತಾರೆ ಫೋಟೋ ಫ್ರೇಮ್ ಅಲ್ಲಿ. ಬ್ರೋ ನಾನ್ ವಿಡಿಯೋ ಎಲ್ಲ ಮಾಡಲ್ಲ ಬ್ರೋ. ನಾನು ಇಂಥ ವಿಷಯಗಳೆಲ್ಲ ವಿಡಿಯೋದಲ್ಲಿ ಮಾಡ್ಬಿಟ್ರೆ ನಾನು ಅಜೀಬ್ ಮಾಡ್ಬಿಡ್ತಾರೆ. ಫುಲ್ ಖುಷು. ಅದೇನೋ ನೀರಂದ್ರೆ ಅಡಿಕ್ಷನ್ ಇರ್ಬೋದು ಬ್ರೋ. ನೋಡ್ತಾ ಇದ್ದಂಗೆನೆ ಬಟ್ಟೆ ಬಿಚ್ಚಿ ಆರೋಣ ಅನಿಸ್ತಾ ಇರುತ್ತೆ, ಬೀಳ್ಬೇಕು ಅನ್ಸುತ್ತೆ. ಬಟ್ ಅಲ್ಲಿ ನೋಡಿದ್ರೆ ಯಾರು ಸ್ವಿಮ್ ಮಾಡ್ತಾ ಇಲ್ಲ. ನೋಡ್ಬೋದು ನೀವು, ಯಾರು ಒಂದಿಬ್ಬರು ಬಿದ್ದಿದ್ರೆ ಟಕ್ ಅಂತ ಬೀಳ್ಬೋದಾಗಿತ್ತು. ಸುತ್ತ ನೋಡಿದ್ರೆ ಪೊಲೀಸ್ ಕಾಣಿಸ್ತಾ ಇಲ್ಲ. ಇವಾಗಲೂ ಟಕ್ ಅಂತ ಬೀಳೋಣ ಅಂತಾನೆ ಆಸೆ ಆಗ್ತಾ ಇದೆ. ಏನಂತೀರ ಬ್ರೋ? ಯಾವನಿಗೆ ಗೊತ್ತು. ಬಿದ್ರೆ ಎತ್ತು ಅಂತ ಅಂದ್ಬಿಟ್ಟು ಎತ್ಬಿಡ್ತಾರೆ ನಮ್ನ. ನಾನು ಹೇಳ್ದೆ ರೂಮಲ್ಲೇ ಸ್ನಾನ ಮಾಡ್ಕೊಂಡ್ ಬರೋಣ ಬ್ರೋ ಅಂತ. ಸ್ನಾನ ಯಾಕೆ ಬ್ರೋ? ಸ್ನಾನ ಗೀನ ಎಲ್ಲ ದೇವಕ್ಕಲ್ಲ ಬ್ರೋ, ಮನ್ಸಿಗೆ ಬ್ರೋ. ಹಾಗಾದ್ರೆ ಸಾಯಂಕಾಲ ಮುಚ್ಚಿಬಿಡ್ತು ದೇವಸ್ಥಾನ. 11 ಗಂಟೆ ಆಗೋಯ್ತು. 11 ಗಂಟೆ ಆದ್ಮೇಲೆ ದೇವಸ್ಥಾನ ಬರುತ್ತಾ? ಅಲ್ಲೇ ಸಾಯಂಕಾಲ ಬಂದು ದೇವಸ್ಥಾನ 4 ಗಂಟೆ ಮೇಲೆ ಬರ್ಬೇಕಷ್ಟೇ. ಇಲ್ಲೇ ಹೊರಡಿಸಕ್ಕೆ ಆಯ್ತಾ ಇಲ್ಲ ಸೌಂದರ್ಯನ. ದೇವಡ, ಭಾರತದ ತುದಿಯಲ್ಲಿದೀವಿ ಬ್ರೋ. ಕೆಳಗಡೆ ಏನ್ ಕಾಣಿಸ್ತೈತೆ ನೋಡಿ ಬ್ರೋ ಅದು.
ರಾತ್ರಿ ಬಂದಾಗ ಅಷ್ಟು ಅಲೆಗಳು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿಲ್ಲ, ಇವಾಗ ಮಾತ್ರ ಎತ್ತಿ ಎತ್ತಿ ಕುಗ್ತೈತಿ, ಎತ್ತಿ ಎತ್ತಿ ಕುಗ್ತೈತೆ. ಗೋ ಟೂರ್ ಯಾರಾದ್ರೂ ಬಿದ್ದೋದ್ರೆ ಇವಾಗ, ಯಾರು ಬಿದ್ದೋದ್ರೆ ಸರ್ವೈವಲ್ಗೆ ಅಂತ ಮೊದಲು ಆರ್ಬಿಡ್ತೀನಿ. ಕ್ರೇಜಿ ನೀವು. ನನ್ ಕಾಲೆಲ್ಲ ಬಿಚ್ಚಬೇಕು, ನಾನು ತುಂಬಾ ಕಷ್ಟ ಆಗುತ್ತೆ, ನಾನು ಎಗರಲ್ಲ. ಇನ್ನೇ ಒಂದ್ಸರಿ ಮುರುಡೇಶ್ವರದಲ್ಲಿ ಹೋದೆ ಬ್ರೋ, ಈಜಾಡ್ಕೊಂಡು ಹೋಯ್ತಾ ಇದ್ದೆ. ಮುರುಡೇಶ್ವರ ಅಲ್ಲ, ಸಾರಿ, ಗೋಕರ್ಣ. ಬ್ರೋ ಇಲ್ಲಿ ಅಷ್ಟೊಂದು ಆಳ ಇಲ್ಲ, ಕಲ್ಲುಗಳು ಜಾಸ್ತಿ ಇದೆ, ಬಂಡೆಗಳು ಜಾಸ್ತಿ ಇದೆ. ಆ ನೀರ್ ಪ್ರೆಷರ್ಗೆ ಅಮ್ಮ ಮೈಕೈ ಏಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಗೋಕರ್ಣದಲ್ಲಿ ಹೋಗಿದ್ದೆ ಬ್ರೋ ಒಂದ್ಸರಿ, ಈಜಾಡ್ತಾ ಹಿಂಗೆ ಹೊಂಟೋಗಿದ್ದೀನಿ. ಬೋಟ್ ಹಾಕೋ ಬಂದ್ಬಿಟ್ಟು ಕರ್ಕೊಬಂದ್ರು ವಾಪಸ್. ಏನಪ್ಪ ಹಿಂಗ್ ಆಡ್ತಾ ಇದೆಯಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ಅನ್ನೋ ತರ. ಸ್ವಿಮ್ಮರ್ ಅಂತ ಅಂದೆ, ಹೇಳಕ್ಕೆ ರೆಡಿ ಇಲ್ಲ ಅವರು. ಅಣ್ಣ ಇಲ್ಲಿ ಏನು ಕೇಳ್ತಾ ಇಲ್ಲ. ಕನ್ನಡ ಏನ್ ಹೇಳುತ್ತೆ ಕನ್ನಡದಲ್ಲಿ? ಬೇಡ ಬೇಡ ನಮ್ ಫ್ಯೂಚರ್ ತಿಳ್ಕೊಳ್ಳೋ ಅಷ್ಟು ನಾವು இல்லண்ணா. ஆல்ரெடி அது தெரிஞ்சு தெரிஞ்சு வேதனை இல்ல நொந்துன்னு அதுக்கு இனிமே கேக்குறதே வேணாம் அதை பத்தி. ಸರ್ವೈವ್ ಆಯ್ತಾ ಇದೀವಿ ಬ್ರೋ, ಫ್ಯೂಚರ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊ. வேணாண்ணா, சத்தியமா வேணாண்ணா, காசு கூட இல்லண்ணா, சும்மா யார் ரிஸ்க். எவ்வளவோ செலவு பண்ணுதீங்க. நான் செலவே பண்ணது இல்லண்ணா. 100 பீஸ் தான், 100 தான். வேணாண்ணா, இவங்கள கேளுங்க, எனக்கு தெரியாது. ಏನು ಪ್ರೆಸೆಂಟ್ல ಇರಕ್ಕೆ கரெக்ட், காதல் தான், இவங்க காதல் காதல். ಫಾಸ್ಟ್ ಲವ್ வேணாண்ணா, பாஸ்ட் லவ் பத்தி மறந்துட்டோம். ಅಯ್ಯೋ ಎಪ್ಪನ್ ಕರೆಕ್ಟ್ ಆಗಿ ಹೇಳ್ತಾನೆ ಎಲ್ಲೋದ್ರು ಇದೊಂದು ಮ್ಯಾಟ್ ಹಿಡ್ಕೊಂಡ್ಬಿಡ್ತಾರ. ಏ ಬ್ರೋ ಇಲ್ಲಿ ಡೈರೆಕ್ಟ್ ಹೇಳ್ಬಿಟ್ಟಾವ ಬ್ರೋ, ನೋ ಪಾಸ್ಟ್ ಲವ್ ಬಗ್ಗೆ ನೊಂದಿರೋ ಜೀವ ಅಂತ ಬ್ರೋ. ಏನ್ ಈ ರೇಂಜ್ಗ? ಅದ್ ನಿಮ್ಗೂ ಹಂಗೆ ಹೇಳ್ತಾನೆ. ನಂದು ಹಂಗೆ ಹೇಳಿಲ್ಲ, ನಿನ್ ಮುಖದಲ್ಲಿ ರಾಜ ಕಳೆ ಕಾಣಿಸ್ತಾ ಇದೆ ಅಂತ. ರಾಜ ಕಳೆ, ನನ್ನ ಹೆಸರಲ್ಲೇ ರಾಜ ಕಳೆ ಇದೆ ಅಂತೀನಿ, ನಾನು ಮನ್ಮೋಹನ್ ರಾಜ ಅಂತೀನಿ. ಇಲ್ಲ, ಅವ್ರು ಹಂಗೆ ಹೇಳಿದ್ದು, ನಿನ್ ಮುಖದಲ್ಲಿ ಇವಾಗ ಕಾಣಿಸ್ತಾ ಇದೆ ಅಂದ್ರು. ಏನ್ ಕಾಣಿಸ್ತಾ ಇದೆ? ಅವೆಲ್ಲ ಯೂನಿವರ್ಸಲ್ ಡೈಲಾಗ್ ಬ್ರೋ, ಮರಳಾಕ್ಬೇಡಿ. ನಾವ್ ಅದಕ್ಕಲ್ಲ, ಏ ನೋ ನೋ ವೇ. ಬದುಕಿದ್ರೆ ಹಂಗೆ ಬದುಕೋಣ, ತಲೆ ಕೆಡಿಸ್ಕೊ. ಅಪ್ಪ ಯಾವ್ದನ್ನು ತಿಳ್ಕೊಬೇಕಂತಿಲ್ಲ, ಇವಾಗ ಹೋಗೋ ತರ ಹೋಗ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಅರ್ಧಂಬರ್ಧ ತಿಳ್ಕೊಂಡು ಅಕ್ಕನ್ ಜೀವನನೇ ಬೇಸರ ಮಾಡ್ಕೊಂಡು ಯಾಕೆ ಸಾಯ್ಬೇಕು ಅಂತ. ನೀವೀಗ ನೋಡ್ಬೋದು ಆ ಕಡೆ ಪೂರ್ವದಲ್ಲಿ ಸಂಗಮ ಆಗ್ತಿರೋಂಥ ಬೇ ಆಫ್ ಬೆಂಗಾಲ್ ಸಮುದ್ರ, ಈ ಕಡೆ ಬಂದರೆ ಇಂಡಿಯನ್ ಓಷನ್. ಇನ್ನು ಆ ಕಡೆ ಈ ಮಂಟಪದಿಂದ ಆ ಕಡೆ ಹೋದರೆ ನಿಮಗೆ ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ಎಲ್ಲವೂ ಸಂಗಮ ಆಗುವಂಥ ತ್ರಿವೇಣಿ ಸಂಗಮದಲ್ಲಿ ಇದು ನಾವು ಭಾರತದ ತುದಿ, ತಮಿಳುನಾಡು, ಕನ್ಯಾಕುಮಾರಿಯಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನಿವಾಗಿರೋದು ಅಖಂಡ ಭಾರತದ ತುದಿಯಲ್ಲಿ. ಎಲ್ಲಿದ್ದೀವಿ? ಭಗವದ್ಗೀತೆ ಹಿಂದೆ ನೋಡಿದ್ರೆ ನೀವು ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ, ನೋಡಿದ್ರೆ ಅರಬ್ಬಿ ಸಮುದ್ರ, ಅರಬ್ಬಿ. ಹಾಗೆ ಈ ಕಡೆ ಎಡಗಡೆ ನೋಡಿದ್ರೆ ಬೇ ಆಫ್ ಬೆಂಗಾಲ್ ಸಿ, ಬಂಗಾಳ ಕೊಯ್ಲಿ. ಇಲ್ಲಿ ನೋಡ್ಬೋದು ಎಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ. ಒಂದು ಪುಣ್ಯ ಸ್ಥಳ ಅಂತಾನೆ ಇದನ್ನ ಕನ್ಸಿಡರ್ ಮಾಡ್ತಾರೆ ಎಲ್ಲರೂ ಕೂಡ. ಮಳೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಾವು ಈ ಸಮಯದಲ್ಲಿ ಬೇಗ ಈಜಿಗೆ ಇಳಿಯುವಂತ ಸಮಯ ಬಂದಿದೆ. ಈಗ ಬನ್ನಿ ಬ್ರೋ, ಹೋಗೋಣ. ಮಳೆಯಲ್ಲಿ ನೀರಲ್ಲಿ ಇಳಿತೀನೋ ಇಲ್ಲೋ, ಮಳೆಯಲ್ಲಿ ಮಾತ್ರ ನೆನ್ನೆ ಸ್ನಾನ ಮಾಡ್ತೀನಿ. ಮಳೆಯಲ್ಲಿ ನೆನ್ನೆ ಸ್ನಾನ ಮಾಡೋಣ. ಹಂಗಾರೆ ಬ್ಯಾಗುನು ವಾಟರ್ ಪ್ರೂಫ್ ಕವರ್ ಹಾಕ್ಬಿಡೋಣ, ಆರಾಮಾಗಿ ನೆಮ್ಮದಿಯಾಗಿ ಮಳೆದೇ ಸ್ನಾನ ಮಾಡೋಣ. ಬನ್ನಿ ಹೋಗೋಣ, ಸಿಗುವ. ಹೇಗಿದೆ ಅಂದ್ರೆ ನಾವು ಬಂದಿರೋ ಪ್ಲೇಸು ಖಾಲಿ ಖಾಲಿ, ಎಲ್ಲ ನಮ್ದೇ ಅನ್ನೋ ತರ ವಾತಾವರಣ ಇಲ್ಲಿ. ಈಗ ನಮ್ದೇ ಅನ್ನೋ ತರ ಸಮುದ್ರದಲ್ಲಿ ಇಳಿಯೋ ಸಮಯ ಕೂಡ ಇದೆ.